ನಿಮ್ಗೆ ಗೊತ್ತಾಯ್ತು ಸರ್. ವೋಟ್ ಮಾಡಿದ್ರಾ ನೀವು? ಅವರೇ ಗೆಲ್ಬೇಕು ಅನ್ಕೊಂಡಿದ್ರಾ ಹೇಗೆ? ನಾವು ಹೌದು ಅವರೇ ಗೆಲ್ಬೇಕು ಅಂತ ಅನ್ಕೊಂಡಿದ್ವಿ. ಏನ್ ಅನಿಸ್ತಾ ಇದೆ ಈಗ ಅವರೇ ಗೆದ್ರಲ್ಲ? ಏನನ್ನಿಸ್ತು, ಖುಷಿ ಆಯ್ತು. ಒಂದು ಹಳ್ಳಿಯಿಂದ ಬಂದು ಹಾ ಅಷ್ಟು ಸಾಧನೆ ಮಾಡಿದಾರಲ್ಲ, ಹಂಗಾಗಿ ತುಂಬಾ ಖುಷಿ ಆಯ್ತು. ಓಕೆ, ನೀವು ಡೈಲಿ ನೋಡ್ತಾ ಇದ್ರಾ? ಹಾ, ನೋಡ್ತಾ ಇದ್ವಿ. ಓಕೆ ಓಕೆ, ನಿಮಗೆ ಗಿಲ್ಲಿ ಅಂದ್ರೆ ಇಷ್ಟ ಆಯ್ತಾ ಮೊದ್ಲಿಂದಾನು? ಹೌದೌದು, ಕಾಮಿಡಿ. ಒಂದು ಹಳ್ಳಿಯಿಂದ ಬಂದಿದ್ರು, ಚೆನ್ನಾಗಿ ಮಾಡಿದ, ಆಟ ಆಡಿದ್ರಲ್ಲ. ಹಾ ಹಾ ಹಾ, ಸೊ ಈಗ ಗೆದ್ದಿರೋದು ನಿಮಗೂ ಖುಷಿ. ಓಕೆ, ಥ್ಯಾಂಕ್ ಯು ಗಂಗಮ್ಮ ಅವರೇ, ನೀವು ಸರಿನ ಜೊತೆ ಮಾತನಾಡಿದಕ್ಕೆ. ಮೈ ಬೆಸ್ಟ್ ವಿಶಸ್ ಅಂತ ಹೇಳ್ತಾ, ದ ವೆಲ್ ಡಿಸರ್ವಿಂಗ್ ವಿನ್ನರ್ ಆಫ್ ಬಿಗ್ ಬಾಸ್ ಶ್ರೀರಂಗಪಟ್ಟಣದಿಂದ ಮಧು ಕಾಲ್ ಮಾಡಿದ್ದಾರೆ. ಮಧು ಅವರೇ ನಮಸ್ಕಾರ. ಮಧು ಅವರೇ ನಮಸ್ಕಾರ. ಹೇಳಿ ಮೇಡಮ್, ಏನ್ ಅನಿಸ್ತಾ ಇದೆ? ವಿನ್ ಆಗಿದ್ದು ಗಿಲ್ಲಿ, ತಾವ್ ಅನ್ಕೊಂಡಿದ್ರಾ? ಸರ್, ನಮ್ಗೆ ತುಂಬಾ ಖುಷಿ ಆಯ್ತೈತೆ ಗಿಲ್ಲಿ ಗೆದ್ದಿರೋದು. ನಾವು ಮಂಡ್ಯದವ್ರೆ. ಓಕೆ, ಈ ಟಿವಿ ಮ್ಯೂಟ್ ಮಾಡಿ ಮೇಡಮ್, ಟಿವಿ ಸೌಂಡ್ ಕಡಿಮೆ ಮಾಡಿ ಅಟ್ಲೀಸ್ಟ್. ಹಾ ಸರಿ ಸರ್, ಕಟ್ತೀವಿ. ಹಾ ಸರ್, ಹೇಳಿ ಸರ್. ಹೇಳಿ ಮೇಡಮ್, ಏನ್ ಅನಿಸ್ತಾ ಇದೆ ಈ ಮೂಮೆಂಟ್ ನಿಮಗೆ? ಸರ್, ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ನಾವು ಮಂಡ್ಯದವ್ರೆ. ಓಕೆ, ಹೇಳಿ, ನಿಮ್ಮೂರು ಹುಡುಗ ಗೆದ್ದ? ಹ್ಞೂ ಸರ್, ನಮ್ಗೆ ಖುಷಿ ಆಯ್ತಾ ಇದೆ. ಅವನಿಗೋಸ್ಕರ ಬಿಗ್ ಬಾಸ್ ನೋಡ್ತಿದ್ವಿ. ಓಕೆ, ತುಂಬಾ ಖುಷಿ ಆಗ್ತಿದೆ ಸರ್ ನಮ್ಗೆ ಅವ್ನು ಗೆದ್ದಿರೋದು. ಅದಕ್ಕೆ 6 ಗಂಟೆಯಿಂದ ಟಿವಿ ಮುಂದೆ ಕೂತಿರೋದು. ಇವಾಗ ಖುಷಿ ಆಯ್ತು, ಇವಾಗ ಗೆದ್ದಿದ್ದೀವಿ ಸರ್ ಮೇಲ್ಗಡೆ. ಡೈಲಿ ನೋಡ್ತಾ ಇದ್ರ ಮಧು ಅವರೇ? ಹ್ಞೂ ಸರ್, ನೋಡ್ತಾ ಇದ್ವಿ. ಓಕೆ ಮೇಡಮ್, ಓಕೆ. ಫೈನಲಿ ನೀವು ಹಾಕಿದ ವೋಟ್ ವ್ಯರ್ಥ ಆಗ್ಲಿಲ್ಲ ನೋಡಿ. ಹ್ಞೂ ಸರ್, ನಾವು, ನಮ್ಮ ಮಗ, ನಮ್ಮ ಮನೆಯವರು, ನಮ್ಮ ಪಕ್ಕದ ಎಲ್ಲರಿಗೂ ಹೇಳಿ ಓಟ್ ಹಾಕ್ತಿದ್ರು ಸರ್. ಓಕೆ 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 ಓಕೆ, ಥ್ಯಾಂಕ್ ಯು ಮೇಡಮ್. ನಾಗರಬಾವಿಂದ ಕಾವ್ಯ ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ಕಾರ ಕಾವ್ಯ ಅವರೇ. ನಮಸ್ತೆ ಮ್ಯಾಮ್, ಏನ್ ಅನಿಸ್ತಾ ಇದೆ ಈ ಮೂಮೆಂಟ್ ನಿಮ್ಗೆ? ತಾವು ವೋಟ್ ಮಾಡಿದ್ರಾ ಗಿಲ್ಲಿಗೆ? ನೀವು ಅನ್ಕೊಂಡಿದ್ರ ಅವ್ರೆ ಗೆಲ್ತಾರೆ ಅಂತ? ಹೌದು, ನಮ್ಮ ಮನೇಲಿ ಎಲ್ರು ವೋಟ್ ಮಾಡಿದ್ದಾರೆ. ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ರು. ಓಕೆ, ತುಂಬಾ ಖುಷಿ ಆಗ್ತಿದೆ ಅವರೇ ಗೆದ್ದಿದ್ದು. ತುಂಬಾ ಗಾಸಿಪ್ಸ್ ಇತ್ತು, ಬಟ್ ಅವ್ರಿಗೆ ಗೆಲ್ಲಲ್ವೇನೋ ಅನ್ನೋದಿತ್ತು. ಬಟ್ ಸಂಜೆವರೆಗೂ ಇವತ್ತು ಅವ್ರನ್ನೇ ಗೆಲ್ತಿದ್ದು ನಮ್ಗೆ ತುಂಬಾ ಖುಷಿ ಇದೆ. ಹೌದು, ಸೊ ಮನೆ ಎಲ್ಲರೂ ಸಪೋರ್ಟ್ ಮಾಡಿದ್ರು, ಊರಲ್ಲೆಲ್ಲ ಸಪೋರ್ಟ್ ಮಾಡಿದ್ರ ಹೆಂಗೆ? ನಾವಿರೋದು ಬೆಂಗಳೂರಲ್ಲಿ. ಸೊ ನಮ್ಮ ಮನೇಲಿ ನಾನು, ಹಸ್ಬೆಂಡ್, ವೈಫ್, ಬ್ರದರ್ಸ್ ಇದ್ದಾರೆ. ಎಲ್ರು ಅವ್ರಿಗೆ ವೋಟ್ ಮಾಡಿದ್ವಿ. ಸೊ ನನ್ನ ಅಮ್ಮ, ಡ್ಯಾಡಿ ಎಲ್ರಿಗೂ ಫೋನ್ ಮಾಡಿ ಅವ್ರ ಮೊಬೈಲ್ ಇಂದ ವೋಟ್ ಮಾಡ್ತಿದ್ವಿ. ಸೊ ಎಲ್ರಿಗೂ ಕಾಮಿಡಿ ತುಂಬಾ ಇಷ್ಟ ಆಗಿತ್ತು. ಓಕೆ, ಅಂದ್ರೆ ಟೋಟಲಿ ಎಲ್ಲರೂ ಸಪೋರ್ಟ್ ಮಾಡಿದ್ರು ಒಟ್ನಲ್ಲಿ? ಹೌದು, ತುಂಬಾ ಖುಷಿ ಆಗಿದೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ನೀವು ಸರಿ ಜೊತೆ ಮಾತನಾಡಿದಕ್ಕೆ. ಮಂಡ್ಯದಿಂದ ರಮೇಶ್ ಕಾಲ್ ಮಾಡಿದ್ದಾರೆ. ರಮೇಶ್ ಸರ್ ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ನಿಮ್ಮೂರು ಹುಡುಗ ಗೆದ್ದಿರೋದು ಹೇಗೆ ಖುಷಿ ಆಗ್ತಿದೆ ತಮಗೆ? ತುಂಬಾ ಖುಷಿ ಆಗ್ತಾ ಇದೆ ಸರ್. ತುಂಬಾ ಖುಷಿ ಆಗ್ತಾ ಇದೆ. ಓಕೆ, ವೋಟ್ ಮಾಡಿದ್ಕು ಸಾರ್ಥಕ ಆಯ್ತು. ತುಂಬಾ ಖುಷಿ ಅನಿಸ್ತಾ ಇದೆ. ನಿಮಗೆ ಗಿಲ್ಲಿ ಅವರು ಆಫ್ಟರ್ ಬಿಗ್ ಬಾಸ್ ಇಂದ ಗೊತ್ತಾ ಅಥವಾ ಮೊದ್ಲಿಂದಾನು ಗೊತ್ತಾ? ಅವರ ಸೋಷಿಯಲ್ ಮೀಡಿಯಾ ಎಲ್ಲ ಫಾಲೋ ಮಾಡ್ತಿದ್ರಾ? ನೋಡ್ತಾ ಇದ್ರು ಸರ್. ಹೇಳಿ, ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ತಮ್ಮ ಒಪಿನಿಯನ್, ಮೊದ್ಲಿಂದು ಈಗ ಈ ಮಟ್ಟಕ್ಕೆ ಬೆಳೆದಿರೋದು. ಅದಕ್ಕಿಂತ ಮುಂಚೆವಾಗಿ ಬಿಗ್ ಬಾಸ್ ಅಲ್ಲಿ ಫುಲ್ ಕಾಮಿಡಿ, ಒಳ್ಳೆ ಡೈಲಾಗ್ಗಳು ಎಲ್ಲ ತುಂಬಾ ಇಷ್ಟ ಆಯ್ತು. ಸೊ ಏನು ಇಲ್ದಂತ ಒಬ್ಬ ಹುಡುಗ ಬಂದು ಇಷ್ಟು ದೊಡ್ಡ ಸಾಧನೆ ಮಾಡೋದು ಅದು ಸರಳ ಕೂಡ ಅಲ್ವಲ್ಲ? ಹೌದು ಹೌದು ಸರ್, ತುಂಬಾ ಇಷ್ಟ ಆಯ್ತು. ಓಕೆ, ಥ್ಯಾಂಕ್ ಯು ರಮೇಶ್ ಅವರೇ, ನೀವು ಸರಿ ಜೊತೆ ಮಾತನಾಡೋದಕ್ಕೆ. ನವೀನ್ ಬೆಳಗಾವಿಯಿಂದ ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ ನವೀನ್ ಅವರೇ. ನಮಸ್ತೆ ಸರ್, ನಿಮಗೆ ಯಾರು ಗೆಲ್ಬೇಕು ಅಂತ ಇತ್ತು? ಎಸ್ ನವೀನ್ ಅವರೇ ಮಾತನಾಡಿ. ಸರ್, ಇಲ್ಲ, ಗಿಲ್ಲಿ ಅವರು ತುಂಬಾ ಸರಳತೆ. ಅವರಿರೋ ಬಿಗ್ ಬಾಸ್ ಅಲ್ಲಿ ಪ್ರತಿ ದಿನದಿಂದ ಇಲ್ಲಿ ಕೊನೆವರೆಗೂ ಬಂದಿರೋದು ನಮ್ಗೊಬ್ಬರಿಗೆ ಅಲ್ಲ, ಈ ಕರ್ನಾಟಕಕ್ಕೇನೆ ತುಂಬಾ ಖುಷಿಯಾಗಿದೆ. ಯಾಕಂದ್ರೆ ಅವರ ಪ್ರತಿಯೊಂದು ರಿಯಾಲಿಟಿ ಶೋನ ನೋಡ್ತಾ ಬಂದಿದ್ದೀವಿ ನಾವು. ಅವ್ರು ಯಾವ್ದು ಕ್ರಿಯೇಟಿವ್ ಆಗಿ ಮಾಡ್ತಾ ಇಲ್ಲ, ನ್ಯಾಚುರಲ್ ಆಗಿ ಅವ್ರಿಗೆ ಏನ್ ಅನ್ಸುತ್ತೆ ಅದನ್ನ ನಡ್ಕೊಂಡ್ ಬಂದಿದಾರಲ್ಲ, ಆ ಕಾರಣಕ್ಕಾಗಿ ಈ ಗೆಲುವು ಅವ್ರಿಗೆ ಸಿಕ್ಕಿದೆ ಅಂತ ಹೇಳ್ಬೋದು. 100% ಸರ್, ಥ್ಯಾಂಕ್ ಯು. ನ್ಯೂಸ್ ಜೊತೆ ಮಾತನಾಡಲಿಕ್ಕೆ. ನವೀನ್ ಅವರೇ ಹಾಸನದಿಂದ ಶೋಭಾ ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಮ್ಯಾಮ್, ಏನ್ ಹೇಳ್ತಾ ಇದ್ದೀರಾ? ಅಂದ್ರೆ ನೀವು ಆಲ್ರೆಡಿ ನಗ್ತಾ ಇದ್ದೀರಾ ಮಾತಲ್ಲೇ, ಖುಷಿ ಆಗಿದೆ ಅಂತ ಗೊತ್ತಾಗ್ತಿದೆ. ಅಯ್ಯೋ, ಅದ್ ಹೇಳಕ್ ಆಗ್ತಿಲ್ಲ ಸರ್. ಓಕೆ, ಅಷ್ಟೊಂದು ಖುಷಿ ಆಗ್ತಿದೆ ಸರ್. ಏನು ಸರ್ ಗೊತ್ತಾ, ಗಿಲ್ಲಿ ಯಾಕೆ ಗೆಲ್ಬೇಕು ಅಂದ್ರೆ
ಅಲ್ಲಿ ಎಷ್ಟು ಈಗ 3.5-4 ತಿಂಗಳಿಂದ ಬಿಗ್ ಬಾಸ್ ಶುರುವಾಗಿದೆ. ಪ್ರತಿ ಒಂದು ಎಪಿಸೋಡ್, ಪ್ರತಿ ಒಂದು ಅಡ್ವರ್ಟೈಸ್ಮೆಂಟ್ ಸಮೇತ ನಾವು ಟಿವಿನ ಚೇಂಜ್ ಮಾಡಿಲ್ಲ. ಓಕೆ. ಅವ್ನಿಗೆ ಏನ್ ಅಡ್ವರ್ಟೈಸ್ಮೆಂಟ್ ಬಂದ್ರು ಟಿವಿ ಚೇಂಜ್ ಮಾಡಿಲ್ಲ. ಈ ಫಸ್ಟೇ ಪ್ರಭಾ ತೋರಿಸಿದ್ರಲ್ಲ ಆಗ್ಲೂ ಅವಾಗ ಸಂಜೆ ಏನೋ ಗಿಲ್ಲಿಂದ ಏನೋ ಇದೆ ಅಂದ್ರೆ ಅವತ್ ಫುಲ್ ಎಲ್ಲ ಗಿಲ್ಲಿ ಬಗ್ಗೆನೆ ನಮಗ್ ಮಾತು. ಓಕೆ. ಹಂಗಾಗಿ ಅವ್ನಿಗೆ ಗಿಲ್ಲಿ ಏನು ಅವನು ಉಲ್ಟಾ ಮಾತಾಡ್ತಾನೆ, ರೇಗಿಸ್ತಾನೆ ಅನ್ನೋರಲ್ಲ, ಅವನು ಯಾರಿಗೂ ಹೆದರಲೇ ಇಲ್ಲ ಸರ್. ಇಡೀ ಸೀಸನ್ ವರ್ಗು ಯಾರೆಷ್ಟೇ ರೋಷ ವೇಷ ತೋರಿಸ್ಲಿ, ಅವ್ನ್ದೇನ್ ಸತ್ಯ ಇದೆ, ಅವ್ನ್ದೇನ್ ನ್ಯಾಯ ಇದೆ, ಅದೇ ರೀತಿ ಮಾತಾಡಿದ